ಸಮಾಜದಲ್ಲಿನ ವ್ಯವಸ್ಥೆಗಳು ದಾರಿ ತಪ್ಪಿದಾಗ ಸರಿದಾರಿಗೆ ತರುವ ಕೆಲಸವನ್ನು ಪತ್ರಿಕೆಗಳು ಮಾಡ್ತಿದ್ದು, ಪತ್ರಿಕಾ ರಂಗವನ್ನು ಆಯ್ದುಕೊಂಡ ಪತ್ರಕರ್ತರು ಪತ್ರಿಕಾ ಧರ್ಮದ ಪಾಲನೆ ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಪಟ್ಟಣ ವ್ಯಾಪ್ತಿಯ ಬೆಳಸಿಂದ ಪ್ರಕೃತಿವನದಲ್ಲಿ ಆಯೋಜಿಸಿದ 2026ನೇ ಸಾಲಿನ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಿಕಾ ರಂಗ ತಂತ್ರಜ್ಞಾನದ ಮೂಲಕ ಅತಿ ವೇಗವಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತಿದೆ. ಇದು ಹೆಮ್ಮೆಯ ವಿಚಾರವಾದರೂ ಸಾಮಾಜಿಕ ಜಾಲತಾಣಗಳ ಭರಾಟೆಯಿಂದ ಸುದ್ದಿಯ ನೈಜತೆ ಕ್ಷೀಣಿಸುತ್ತಿದೆ. ಪತ್ರಿಕಾ ರಂಗ ಸತ್ಯಕ್ಕೆ ಹತ್ತಿರವಾಗಿ ಸುದ್ದಿ ನೀಡುವ ಕೆಲಸ ಮಾಡುತ್ತಿದೆ. ದೃಶ್ಯ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ನೀಡುವ ಆತುರದಲ್ಲಿ ತಪ್ಪು ಸುದ್ದಿ ನೀಡದಂತೆ ಎಚ್ಚರ ವಹಿಸುವುದು ಅಗತ್ಯವೆಂದರು. ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘ ಸದೃಢವಾಗಿದ್ದು, ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಉತ್ತಮ ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಟ್ಟುಗೂಡಿ ಸಂಪನ್ಮೂಲ ಕ್ರೋಢೀಕರಿಸಿ ಸಂಘವನ್ನ ಉನ್ನತ ಮಟ್ಟಕ್ಕೆ ತಂದಿದ್ದಾರೆ. ತಾವು 12 ಲಕ್ಷ ರು ಕ್ಷೇಮ ನಿಧಿಗೆ ಸಹಕಾರ ನೀಡಿದ್ದು, ಇದರಿಂದ ಸಂಘ ಆರ್ಥಿಕವಾಗಿ ಸದೃಢವಾಗಿದೆ ಎಂದರು. ವಿತರಕರ ಸಂಘದ ಶ್ರೇಯೋಭಿವೃದ್ಧಿ ನಿಧಿಗೆ ಹಣ ಕ್ರೋಢೀಕರಿಸುವ ಭರವಸೆ ನೀಡಿದ್ದು, ಆಶ್ವಾಸನೆಯಂತೆ ಶೀಘ್ರ ಹಣ ನೀಡಲಾಗುವುದು ಎಂದ ಅವರು, ಪತ್ರಕರ್ತರ ಬೇಡಿಕೆಯಂತೆ ಪಟ್ಟಣ ವ್ಯಾಪ್ತಿಯಲ್ಲಿ ನಿವೇಶನ ಹಂಚಿಕೆಗಾಗಿ ಸೂಕ್ತ ಜಾಗದ ಹುಡುಕಾಟದಲ್ಲಿದ್ದು, ಅವರ ಬೇಡಿಕೆ ಪೂರೈಸಲು ಬದ್ಧವೆಂದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಕನ್ನಡ ಪತ್ರಿಕೆ ಹುಟ್ಟಿದ ಸವಿನೆನಪಿಗೆ ರಾಜ್ಯದೆಲ್ಲೆಡೆ ಪತ್ರಿಕಾ ದಿನಾಚರಣೆ ಆಚರಿಸುತ್ತಿದ್ದು, ಜುಲೈ ಮಾಹೆ ಪೂರ್ಣ ಆಚರಿಸಲಾಗುವ ಪತ್ರಕರ್ತರ ಕುಟುಂಬದ ಕಾರ್ಯಕ್ರಮ ಇದಾಗಿದೆ. ದೇಶಕ್ಕೆ ಅಹಿಂಸೆ ಸಾರಿದ ಕ್ಷೇತ್ರದಲ್ಲಿರುವ ಇಲ್ಲಿನ ಪತ್ರಕರ್ತರ ಸಂಘ ವಿಶೇಷವಾಗಿದ್ದು, ರಾಜ್ಯಕ್ಕೆ ಮಾದರಿಯಾದ ಪತ್ರಕರ್ತರ ಭವನ ನಿರ್ಮಿಸಿ ಕ್ಷೇಮ ನಿಧಿ ಸ್ಥಾಪಿಸಿ ಪತ್ರಕರ್ತರ ಸಮಸ್ಯೆ ನೋವುಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ. ಪತ್ರಕರ್ತರಾದವರಿಗೆ ಸಾಮಾಜಿಕ ಬದ್ಧತೆ, ವಿಶ್ವಾರತೆ, ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವ ಸಮಾಜವನ್ನು ಹೃದಯವನ್ನ ಬೆಸೆಯುವ ಕೆಲಸ ಮಾಡಬೇಕು. ಕೆಟ್ಟ ಹೆಸರು, ಪರಂಪರೆಗೆ ಪತ್ರಕರ್ತರು ಮುಂದಾಗಬಾರದೆಂದರು. ಪತ್ರಕರ್ತರಿಗೆ ಬಸ್ ಪಾಸ್ ನೀಡುವ 30 ವರ್ಷಗಳ ಕನಸು ಈಡೇರಿದ್ದು, ಮೊದಲ ಹಂತದಲ್ಲಿ ತಾಲೂಕು, ನಂತರ ಹೋಬಳಿ ಹಂತದ ಪತ್ರಕರ್ತರಿಗೆ ಬಸ್ ಪಾಸ್ ಸಿಗಲಿದೆ ಎಂದರು. ಸಮಾಜವನ್ನು ತಿದ್ದುವಂಥ, ಸಮಾಜದಲ್ಲಿ ಅವಸ್ಥೆಗಳು ದಾರಿ ತಪ್ಪಿದಾಗ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಪತ್ರಿಕೆಗಳು ವಿಶೇಷ. ಒಂದು ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಕೂಡ ಪತ್ರಿಕಾ ರಂಗದ ಒಂದು ಬಹುಮುಖ್ಯವಾದಂಥ ಒಂದು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೆಲ್ಲ ಈಗ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಈಗ ತಣ್ಣೀರು ಹಾರಿಸ್ಕೊಂಡು ಕುಡಿಯೋಕ್ಕಲ್ಲ ಆಗಿದೆ. ಏಕೆಂದರೆ ಏನಾದರೂ ಒಂದು ಅಭಿವೃದ್ಧಿ ದೃಷ್ಟಿನಲ್ಲೋ ಮತ್ತೊಂದು ದೃಷ್ಟಿನಲ್ಲೋ ಏನಾದರೂ ಸೂಕ್ಷ್ಮವಾಗಿ ಏನಾದರೂ ಏರು ಧ್ವನಿನಲ್ಲಿ ಮಾತಾಡ್ಬಿಟ್ರೆ ಧಮಕಿ ಆಗ್ತಾವ್ರೆ ಅಂತ ಆಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ. ಪರಿಸ್ಥಿತಿ ಭಾರಿ ಸೂಕ್ಷ್ಮವಾಗಿರುವಂಥ ಹಿನ್ನೆಲೆಯಲ್ಲಿ ಪತ್ರಿಕಾ ರಂಗ ಸತ್ಯತೆಗಳಿಗೆ ಹತ್ತಿರವಾಗಿ ಅವರ ಲೇಖನಿಯನ್ನು ಉಪಯೋಗ ಮಾಡುವಂಥದ್ದು ಕೂಡ ಮುಖ್ಯವಾದಂಥ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಇವತ್ತು ಗಟ್ಟಿತನವನ್ನು ತೋರಿ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆ ನಮ್ಮ ಚನ್ನರಾಯಪಟ್ಟಣ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಒಳ್ಳೆ ದಾರಿಯಲ್ಲಿ ನಡೀತಾ ಮಾನ್ಯ ಶಿವಾನಂದ ತಗಡೂರು ಸಲಹೆ ಮಾಡಿದರು. ಬಹುಶಃ ಕಟ್ಟಡ ಇರಲಿಲ್ಲ, ಆಗ ನಾನು ಬಹುಶಃ ಅದನ್ನು ಮಂಜೂರಾತಿ ಮಾಡಿಸಿ ಅದು ಕಿಮ್ಮತ್ತು ಕಟ್ಟಿ ಸೈಟಿನ ಒದಗಿಸಿ ಕಟ್ಟಡವನ್ನು ಇವತ್ತು ಹಿಂದೆ 2-3 ಜನ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಲ್ಲ ನಮ್ಮ ಕಣ್ಣು. ಇವತ್ತು ವೆಂಕಟೇಶ್ ಅವರಿಲ್ಲ, ಸ್ವಾಮಿಗೌಡರಿಲ್ಲ, ಅಶೋಕ್ ಜೈನ್ ಅವರಿಲ್ಲ, ಅಶೋಕ್ ನಮ್ಮ ಅವರೆಲ್ಲರೂ ಕೂಡ ಸ್ಮರಿಸ್ಕತ್ತಿ. ಅವರು ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂಥವ್ರು. ಪತ್ರಕರ್ತರ ಶ್ರೇಯೋಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಸುಮಾರು 12-13 ಲಕ್ಷ ರೂಪಾಯಿಗಳನ್ನು ಕೂಡ ಕ್ರೋಢೀಕರಿಸಿ ಆ ಖಾತೆಗೆ ಜಮಾ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಪತ್ರಕರ್ತರು ಸಂಕಷ್ಟದಲ್ಲಿದ್ದಾಗ, ಅವರು ಸಾವಾದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಹಾಯಸ್ತವನ್ನು ನೀಡುವ ದೃಷ್ಟಿನಲ್ಲಿ ಈ ಒಂದು ಶ್ರೇಯೋಭಿವೃದ್ಧಿ ನಿಧಿ ಇವತ್ತು ಸಾಕಾರ ಆಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಬಗ್ಗೆ ಒಂದೊಂದು ಜಾಗನ ಗುರುತಿಸ್ತಾ ಇದ್ದೀವಿ, ಗಮನದಲ್ಲಿದೆ. ಅದು ಅವಕಾಶ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ಖಂಡಿತ ಅದಕ್ಕೆ 35 ರಿಂದ 40 ಬೇಕಾಗ್ತದೆ.
25 ಬೇಕಾಗುತ್ತೆ. ಕೆಲವು ಜಾಗನ ಗುರುತಿಸ್ತಾ ಇದ್ದೀವಿ, ನಿಮ್ ಸಹಕಾರ ಬೇಕು. ಈಗ ನಾವೇನಾದ್ರು ಮಾಡಕ್ ಹೋದರೆ ಕಾಲೇಲಿ ಜಾಸ್ತಿ ತಿಳ್ಕೊಂಡು ಕೆಲ ಸಂದರ್ಭದಲ್ಲಿ ನಿಮ್ ಸಹಕಾರವನ್ನು ಕೂಡ ಕೋರ್ತಿದ್ದೀವಿ. ಕೆಲವೊಂದು ಜಾಗ ಇದೆ, ಸ್ವಲ್ಪ ನೋಡ ಸಂದರ್ಭ ಅನುಸಾರ ಅದಕ್ಕೆ ಅತಿಥಿ ಸಹಕಾರ ಮಾಡಬೇಕು. ಗಮನದಲ್ಲಿದೆ, ಹಿಂದೆ ನಮ್ಮ ಎಲ್ಲರೂ ಕೂಡ ಹೇಳಿದ್ದಾರೆ. ತಾಲೂಕು ಪತ್ರಕರ್ತರ ಸಂಘ ಅನ್ನೋದೇ ಒಂದು ವಿಭಿನ್ನ ಮತ್ತೆ ವಿಶೇಷ. ಇಡೀ ಜಗತ್ತಿನಲ್ಲಿ ಎಲ್ಲೂ ಕೂಡ ಬಾಹುಬಲಿ ಇರುವಂತ ಕ್ಷೇತ್ರ ಇಲ್ಲ. ದೇಶಕ್ಕೆ ಅಹಿಂಸಾ ಸಂದೇಶವನ್ನು ಸಾರುವಂತ ಕ್ಷೇತ್ರ ಇಲ್ಲ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರ ಕೂಡ ಚನ್ನರಾಯಪಟ್ಟಣ ತಾಲೂಕಾದ್ರೂ ಕೂಡ ಶ್ರವಣಬೆಳಗೊಳ ಕ್ಷೇತ್ರ ಅಂತಲೇ ಇದೆ. ಹಾಗಾಗಿ ಅತಿ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತ ತಾಲೂಕು ಕೂಡ ಇದೇ ತಾಲೂಕು. 10 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಭೂಮಿ ಆಳದಲ್ಲಿ 200 ಅಡಿ ಆಳದಲ್ಲಿ ಹೊಂದಿರುವಂತ ಒಂದು ತಾಲೂಕು ಅಂದ್ರೆ ಅದು ಕೂಡ ಚನ್ನರಾಯಪಟ್ಟಣ ತಾಲೂಕು. ಈ ತರದ ನಾನಾ ವಿಭಿನ್ನ ನೆಲೆಯನ್ನ ತೆಂಗು ಸೀಮೆಯನ್ನ ಹೊಂದಿರುವಂತ ಚನ್ನರಾಯಪಟ್ಟಣದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಭವನ ಮಾಡುವ ಮೂಲಕ ಅದನ್ನೇ ಒಂದು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಎಲ್ಲ ತಾಲೂಕು ಪತ್ರಕರ್ತರು ಇಲ್ಲಿವರೆಗೂ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅನೇಕರು ಇಲ್ಲಿ ಆ ಪತ್ರಿಕೆಗೆ ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸುದ್ದಿ ಮನೆಗೆ ಎಲ್ಲರೂ ಬಂದ್ರು ಸ್ವಾಗತ. ಆದ್ರೆ ಸುದ್ದಿ ಮನೆಗೆ ಬೇಕಾಗಿರೋದೇನಂದ್ರೆ ಇವತ್ತು ವಿಶ್ವಾಸಾರ್ಹತೆ ಇರುವಂತ ಪತ್ರಕರ್ತರು, ಜೊತೆಗೆ ಸಮಾಜವನ್ನ ಹೃದಯವನ್ನ ಬೆಸೆಯುವಂತ ಪತ್ರಕರ್ತರು, ಜೊತೆಗೆ ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವಂತ ಪತ್ರಕರ್ತರು ಇವತ್ತಿನ ಅಗತ್ಯತೆ ಇದೆ. ಆ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ದೊಡ್ಡ ಪರಂಪರೆಯನ್ನ ಹಾಸನ ಜಿಲ್ಲೆ ಹಾಕೊಂಡು ಬಂದಿದೆ. ಹಾಗೆ ಚನ್ನರಾಯಪಟ್ಟಣ ತಾಲೂಕಲ್ಲೂ ಆ ತರದೇ ಒಂದು ಕಲ್ಟಿವೇಟ್ ಮಾಡ್ಕೊಂಡ್ ಬಂದಿದೆ. ಹಿಂದಿನಿಂದ ಪತ್ರಕರ್ತರು ಅಂದ್ರೆ ಒಂದು ಭಿನ್ನವಾದ ಒಂದು ಗೌರವಿತ ಭಾವನೆಯನ್ನ ಇವತ್ತಿಗೂ ಕೂಡ ಸಮಾಜ ಇಟ್ಕೊಂಡಿದೆ. ಇದರ ನಡುವೆ ಕೆಟ್ಟ ಹೆಸರನ್ನು ತರುವಂತ ಕೆಟ್ಟ ಪರಂಪರೆಗೆ ನಾಂದಿ ಆಡುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಮಾಡ್ತಾ ಇದ್ರೆ ಅದನ್ನು ತಿದ್ದುಕೋಬೇಕು ಅನ್ನೋದು ನನ್ನ ಕಿವಿ ಮಾತು. ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್, ರಾಜ್ಯ ಉಪಾಧ್ಯಕ್ಷ ಎಚ್ಬಿ ಮದನ್ ಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೆಆರ್ ಕೆಂಚೇಗೌಡ ಮಾತನಾಡಿದರು. ಉಪಾಧ್ಯಕ್ಷ ಪ್ರಕಾಶ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಪಿಎಸ್ ಪ್ರಮೋದ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್, ತಾಲೂಕು ಅಧ್ಯಕ್ಷ ದಯಾನಂದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ವೇದಿಕೆಯಲ್ಲಿದ್ದರು. ಇನ್ನು ಪತ್ರಿಕಾ ದಿನಾಚರಣೆಗೆ ಶುಭ ಕೋರಲು ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು ಆಗಮಿಸಿದ್ರು. ವಿಶೇಷವಾಗಿ ಮುಖಂಡರಾದ ಅಣತಿ ಆನಂದ್, ಸಿಎನ್ ಶಶಿಧರ್, ಶಶಾಂಕ್ ಗೋಪಾಲಸ್ವಾಮಿ, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ನವೋದಯ ವಿದ್ಯಾಸಂಘದ ಅಧ್ಯಕ್ಷ ಸಿಜೆ ಮಂಜುನಾಥ್, ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಕುಮಾರ್, ಡಾಕ್ಟರ್ ಧರಣೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್, ಕುಂಬಾರಹಳ್ಳಿ ರಮೇಶ್ ಸೇರಿ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳನ್ನು ಅಭಿನಂದಿಸಲಾಯಿತು ಮತ್ತು ತಾಲೂಕಿನ ಪತ್ರಕರ್ತರಾದ ಶ್ರೀನಿವಾಸ್ ಉಳ್ಳಾವಳ್ಳಿ, ನಾಗೇಂದ್ರ, ವಿತರಕರಾದ ವೆಂಕಟೇಶ್ ಪ್ರಸಾದ್, ಕೃಷ್ಣ ಪ್ರಸಾದ್ ಅವರನ್ನು ಗೌರವಿಸಲಾಯಿತು. ಮಧ್ಯಾಹ್ನ ಪತ್ರಕರ್ತರ ಕುಟುಂಬಗಳಿಗೆ ನಡೆದ ವಿವಿಧ ಕ್ರೀಡೆಗಳಿಗೆ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಸಂಸದರಾದ ಶ್ರೇಯಸ್ ಪತ್ರಿಕಾ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿ ವರ್ಷ ನಡೆಯುವ ಪತ್ರಿಕಾ ದಿನಾಚರಣೆಯಲ್ಲಿ ಪತ್ರಕರ್ತರು ಒತ್ತಡವನ್ನ ಮರೆತು ಕುಟುಂಬ ಸಮೇತ ಭಾಗವಹಿಸಿರುವುದು ಸಂತೋಷದಾಯಕ. ನಿಮ್ಮ ಕಾರ್ಯಕ್ರಮಕ್ಕೆ ಸತತವಾಗಿ 3 ವರ್ಷಗಳಿಂದ ಬರುತ್ತಿದ್ದೇನೆ. ಇದು ನನಗೆ ಖುಷಿ ತಂದಿದೆ. ರಾಜಕಾರಣಿಗಳು ಮಾಡುವ ತಪ್ಪನ್ನ ಎತ್ತಿ ತೋರಿಸುವ ಕೆಲಸ ಮಾಡುತ್ತಿದ್ದಾರೆ. ಪತ್ರಕರ್ತರು ಬದ್ಧತೆಯೊಂದಿಗೆ ಕೆಲಸ ಮಾಡಬೇಕು. ತಮ್ಮ ವೃತ್ತಿಯ ಮೇಲೆ ಗೌರವ, ಪ್ರಾಮಾಣಿಕತೆ ಇರಬೇಕು ಎಂದ ಅವರು, ಎಲ್ಲ ಪತ್ರಕರ್ತರು ಉತ್ತಮವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದರು. ಪತ್ರಕರ್ತರು, ಪತ್ರಕರ್ತರ ಕುಟುಂಬದವರು ವಿವಿಧ ಆಟಗಳಲ್ಲಿ ಸ್ಪರ್ಧಿಸಿ ಬಹುಮಾನವನ್ನ ಗೆದ್ದು ಸಂಭ್ರಮಿಸಿದ್ರು. ಸಂಜೆ ನಡೆದ ಸಮಾರೋಪದಲ್ಲಿ ಗೆದ್ದ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣೆಯನ್ನ ಪಟ್ಟಣದ ಖ್ಯಾತ ವೈದ್ಯ ಡಾಕ್ಟರ್ ನಾಗೇಶ್, ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು, ವೈದ್ಯ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ನೆರವೇರಿಸಿದರು. ನನ್ನ ಕುಟುಂಬದವರು ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಇದು 3ನೇ ವರ್ಷ ಆಗ್ತದೆ ನಾನು ಪತ್ರಕರ್ತರ ದಿನಾಚರಣೆ ಬಂದಿದ್ದು. ಜೊತೆಗೆ ಎಲ್ಲ ನನ್ನ ಹೆಚ್ಚಿನ ನನ್ನ ಕುಟುಂಬದ ಪತ್ರಕರ್ತ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನ ಕೋರುತ್ತಾ, ಒಂದು ಸಂವಿಧಾನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಮಗೆ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳು ಎಷ್ಟು ಒತ್ತಡ ಇರ್ತೋ ಅಷ್ಟೇ ಒತ್ತಡ ಪತ್ರಕರ್ತರು ಸಹ ಇರ್ತದೆ. ಯಾಕಂತ ಹೇಳಿದ್ರೆ ನಾವೆಷ್ಟು ನಮಗೆ
ನಮಗೆ ಬಿಡುವಿಲ್ಲದ ದಿನಚರಿ ಇರ್ಬೋದು, ಕ್ರಮವಾಗಿ ನಾವು ಪತ್ರಕರ್ತರಿರುತ್ತೆ. ಅದನ್ನು ಸಹ ನೀವು ಬಿಡುವು ಮಾಡಿಕೊಂಡು ಇವತ್ತೊಂದು ಗಂಭಿತವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕುಟುಂಬದ ಸದಸ್ಯರ ಜೊತೆ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಅದು ಅರ್ಥಪೂರ್ಣವಾದಂತಹ ಪತ್ರಿಕಾ ದಿನಾಚರಣೆ. ಇದಕ್ಕೆ ಸುಗುಣದ ಕೃತಜ್ಞತೆಗಳು ಮತ್ತೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಪತ್ರಿಕಾ ರಂಗ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಪೆನ್ ಪೇಪರ್ ಎಂತ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಜಿಲ್ಲಾ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರವರೆಗೂ ಒಂದು ತಿದ್ದುವಂತಹ ಒಂದು ಶಕ್ತಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಪತ್ರಕರ್ತರಿಗೆ. ಅದು ನಮ್ಗೆ ಹೆಮ್ಮೆ ತರುವಂತಹ ವಿಷಯ. ನಾವೆಷ್ಟೋ ಸಲ ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ತಪ್ಪಾಗಿ ಹೋದಾಗ ತಿದ್ದಿ ಇರುವಂತ ಕೆಲಸವನ್ನ ನಮ್ಮ ಪತ್ರಕರ್ತರು ಮಾಡ್ತಾರೆ. ಅದನ್ನ ನಾವು ಗೌರವವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಪತ್ರಕರ್ತರು ಸಹ ಒಂದು ಎಥಿಕ್ಸ್ ಅನ್ನ ಇಟ್ಕೊಂಡು ಕಾರ್ಯಕ್ರಮ ಅವರ ಒಂದು ವೃತ್ತಿಬದ್ಧ ಜೀವನವನ್ನ ಮಾಡ್ತಿರ್ತಾರೆ. ಅದು ನಾವು ಅತ್ಯಂತ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನ ಮಾಡಬೇಕು. ಆರೋಗ್ಯ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಿ. ಏನೇ ಸಮಸ್ಯೆಗಳಿದ್ರು ನಾನಂತೂ ಅದರಿಂದ ಚನ್ನಪಟ್ಟಣ ತಾಲೂಕಿಗೆ ಒಂದು ಕುಟುಂಬ ಸದಸ್ಯ ಅನ್ಕೋಬಿಟ್ಟಿದೆ. ಯಾಕಂದ್ರೆ ರಾಜಕೀಯವಾಗಿ ನಾನು ನಮ್ಮ ನಶಿಸಿ ಹೋಗುವಂತಹ ಕಾಲ ನಮ್ಮ ಕುಟುಂಬಕ್ಕೆ ಬಂದಿದ್ದು ರಾಜಕೀಯವಾಗಿ ನಮ್ಮ ಮೇಲೆತ್ತಿದ್ದು ಚನ್ನಪಟ್ಟಣ ತಾಲೂಕು. ನಮ್ಮ ದಂಡಿನಲ್ಲಿ ಹೋಗಿ ಮೇಲೆತ್ತುವ ಕಾಲದಲ್ಲಿ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗ ನನಗೆ 24 ವರ್ಷ, 10 ವರ್ಷದ ಮುಂಚೆ ಅನ್ಕೊಂಡು ನಮ್ಗೆ 24 ವರ್ಷದಲ್ಲಿ ನನಗೇನು ಅಷ್ಟು ಅರಿವು ಇರ್ತಿಲ್ಲ. ನೀವೆಲ್ಲ ತಿದ್ದಿದ್ದೀರಿ, ಇವತ್ತು ಹಂತ ತಂದಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಬಹುತೇಕ ಒಂದು ಕೊಡುಗೆ ಅಂತ ಹೇಳಿದ್ರೆ ನಮ್ಮ ಚನ್ನಪಟ್ಟಣ ಪತ್ರಕರ್ತ ಸಂಘದವರು ಅಂತ ನಾನು ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರ ಆಗಿರುತ್ತೆ. ಎಲ್ಲ ಹಳ್ಳಿ ಬಿಟ್ಟು ಸಿಟಿ ಬಂದು ಸೇರ್ಬಿಟ್ಟಿದ್ದಾರೆ. ನಾವು ಗೋಡೆ ಮಧ್ಯೆ ಇರ್ತಾರೆ. ಅವ್ರಿಗೆ ಇನ್ನೆಲ್ಲೂ ಫ್ರೀಡಮೇ ಇಲ್ಲ. ಊಟ ಮಾಡಿ ನಡೆಯಕ್ಕೂ ಜಾಗ ಇಲ್ಲ, ಟಿವಿ ಇದೆ, ಮಲಗಕ್ಕೂ ಜಾಗ ಇಲ್ಲ, ಮೊಬೈಲ್ ಇದೆ. ಇವೆಲ್ಲ ಸೇರೋದ ಇಡೀ ಬದುಕನ್ನೇ ಕಿತ್ಕೊಂಡಿರೋದ್ರಿಂದ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 4-5 ಸಲ ಹೊರಗಡೆ ಬಂದ್ರೆ ಅವ್ರ ಮನಃಶಾಂತಿ ಆಗ್ತದೆ. ಅವ್ರಿಗೂ ಎಲ್ಲೋ ಒಂದ್ ಕಡೆ ಮನಸ್ಸು ಹಗುರ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ ಅಂತ ಹೇಳ್ತಾ. ಯಾಕೆಂದ್ರೆ ಪತ್ರಿಕೆ ಅನ್ನೋದು ತುಂಬಾ ಸೂಕ್ಷ್ಮವಾದದ್ದು. ಬಹುಶಃ ಇಡೀ ರಂಗದಲ್ಲಿ ಏನಾದ್ರೂ ಸೂಕ್ಷ್ಮವಾದ ರಂಗ ಇದ್ರೆ ಅದು ಪತ್ರಿಕಾ ಒಂದಾಗುತ್ತೆ. ಯಾಕೆ ಹೇಳ್ತಾ ಇದ್ರೆ ಎಲ್ಲಾ ರಂಗಗಳಲ್ಲೂ ರಿಸ್ಕ್ ಇದೆ. ಇತ್ತೀಚೆಗೆ ನೀವೇನ್ ಮಾಡ್ತಿದ್ದೀರಿ, ಬೆಳಗ್ಗೆ ಮನೆ ಬಿಟ್ಟು ಒಂದು ಬ್ಯಾಗ್ ಪೆನ್ ತಗೊಂಡು ಹೊರಟ್ರೆ ಸಂಜೆನೆ ಮನೆಗೆ ಹೋಗ್ತಿದ್ದೀರಿ. ಹಾಗಾಗಿ ಮಕ್ಕಳ ಜೊತೆ ಆಗ್ಲಿ ಮನೆಯವ್ರ ಜೊತೆ ಆಗ್ಲಿ ಸಮಯ ಕಳೆದು ಭಾರಿ ಕಷ್ಟ ಆಗ್ತದೆ. ನಾನು ಪ್ರತಿ ಸಲ ಈ ಸಲ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ, ನೋಡ್ತಿದ್ದೆ. ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಹಾ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು. ಹಾ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು. ಸೋಲಿಗಾಗಿ ರೋಷವೇಕೆ, ಗೆಲುವಿಗಾಗಿ ಮೋಸವೇಕೆ, ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ. ನಿನ್ನಾಟ ಜೋಕೆ ಜೋಕು, ಚೆಲ್ಲಾಟ ಬೇಕೇ ಬೇಕು. ಸಾಕು ಸಾಕು ಶೋ ಮಾಡು, ಚಿಗಿ ಚಿಗಿ ಪಾಟ್ ಆಡು, ಆಟ ಆಡು, ನೀ ಆಡು ಆಡು ಆಡಿ ನೋಡು. ಪತ್ರಿಕೋದ್ಯಮ ಹೇಳ್ತಾ ಇರ್ತೀವಿ. ಬದಲಾದ ಹಿಂದೆ ಬಹಳ ಮಹಾತ್ಮ ಗಾಂಧೀಜಿಯವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲೂ ಪತ್ರಿಕೋದ್ಯಮವನ್ನೇ ಒಂದು ಅರ್ಥವನ್ನಿಗೆ ಮಾಡ್ಕೊಂಡಿದ್ದು ಈಗ ಬಹಳ ಜನಕ್ಕೆ ಗೊತ್ತಿರಲ್ಲ. ಪತ್ರಿಕೆ ಮೂಲಕ ಕೂಡ ಬ್ರಿಟಿಷರಿಗೆ ಒಂದು ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು ಮಹಾತ್ಮ ಗಾಂಧೀಜಿ ಅವರು. ಆ ಕಾಲದಲ್ಲೂ ಆ ಪತ್ರಿಕೆ ಅನ್ನೋದು ಅದರದ್ದೇ ಆದಂತ ಒಂದು ಚಾಪನ್ನು ಮೂಡಿಸ್ಕೊಂಡು ಬಂದಿದೆ. ಈಗ ಬದಲಾದ ಸನ್ನಿವೇಶದಲ್ಲಿ ಈ ಸೋಷಿಯಲ್ ಮೀಡಿಯಾ ಅರ್ಧ ಗಂಟೆ ಆಯ್ತು ಡಗ ನ್ಯೂಸ್ ಹೋಗ್ತದೆ, ಬಹಳಷ್ಟು 90% ಸುಳ್ಳು ನ್ಯೂಸೇ ಹೋಗ್ಬಿಡ್ಬೋದು. ಅದು ಸತ್ಯವನ್ನ ಕಾಣಬೇಕು ಅಂದ್ರೆ ಬೆಳಿಗ್ಗೆ ಹೇಳಲೇಬೇಕು. ನಾವು ಬೆಳಿಗ್ಗೆ ಎದ್ದು ಪತ್ರಿಕೆಗಳ ತೆಗಿಲೇಬೇಕು. ಯಾಕಂದ್ರೆ ಪತ್ರಕರ್ತ ಅಧ್ಯಯನ ಮಾಡಿ ಸುಳ್ಳು ಯಾವುದು ಸುಳ್ಳು ಮತ್ತೆ ತಿದ್ದಿ ತೀಡಿ ಒರೆಸಿ ಡಿಲೀಟ್ ಮಾಡಿ ಮತ್ತೆ ಫೈನಲ್ ಆಗಿ ನಮಗೊಂದು ಕೊಟ್ಟಿರ್ತಾನೆ ಪತ್ರಕರ್ತ. ಅದನ್ನ ನಾವು ಸಾಮಾಜಿಕ ಜಾಲತಾಣ ಹುಡುಕಕ್ ಆಗೋದಿಲ್ಲ. ಎಷ್ಟೇ ಫಾಸ್ಟ್ ಆಗಿ ರಭಸವಾಗಿ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾ ಇದ್ರು ಕೂಡ ಆ ಬ್ರೇಕಿಂಗ್ ಸುಳ್ಳು ಆಗ್ಬೋದು.
ಬಹಳ ಮುಖ್ಯವಾದ ಅಸ್ತ್ರ. ಬಹಳಷ್ಟು ನನ್ನ ಪತ್ರಕರ್ತ ಮಿತ್ರರಲ್ಲಿ ಇದ್ದಾರೆ. ಬಹಳ ಮುಖ್ಯವಾದ ಅಸ್ತ್ರ ಪತ್ರಕರ್ತನಿಗೆ. ನಾವು ಒಂದ್ ಕಡೆ ಪೆನ್ನು ಇಂಪಾರ್ಟೆಂಟ್, ಅಥವಾ ಒಂದು ಕ್ಯಾಮ್ರಾ ಆಗ್ಬೋದು, ಮೈಕ್ ಆಗ್ಬೋದು. ಬಹಳ ಮುಖ್ಯವಾದದ್ದು ಧೈರ್ಯ. ಪತ್ರಕರ್ತನಿಗೆ ಧೈರ್ಯ ಇರಬೇಕು. ಸತ್ಯವನ್ನು ಹೇಳ್ತಕ್ಕಂಥ ಧೈರ್ಯ ಪತ್ರಕರ್ತನಿಗೆ ಬರಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವದ ರಕ್ಷಣೆ, ಪ್ರಜಾಪ್ರಭುತ್ವಗಳಿಂದ ಕಳಂಕಗಳನ್ನು ತರಬಹುದು ಅಂತ ಬರುತ್ತೆ. ಈಗ ಮೊನ್ನೆ ಉದಾಹರಣೆಗೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಗಲಾಟೆಯನ್ನು ಮಾಡಿದ್ರು. ಅದಕ್ಕೆ ಈ ಸರ್ಕಾರ ಪ್ರಭಾವಶಾಲಿ ಅದು ಮಂತ್ರಿಯನ್ನೇ ತನ್ನ ಸ್ಥಾನದಿಂದ ಕೆಳಗಿಳಿಬೇಕಾಯ್ತು. ಆ ಗಲಾಟೆ ಸರ್ಕಾರಕ್ಕೆ, ಮೋದಿಜಿಯವರಿಗೆ, ಇನ್ಯಾರಿಗೂ ಯಾಕೆ ತಲುಪ್ತು? ಮೀಡಿಯಾಗಳ ಮೂಲಕ ದೊಡ್ಡ ದೊಡ್ಡ ಅಕ್ಷರಗಳಿಗೆ ಪತ್ರಿಕೆಗಳು ಪರೀಕ್ಷೆ ಮಾಡಿದ್ರು. ದಪ್ಪ ವಿಡಿಯೋಗಳು ಎಲ್ಲ ಅವ್ರ ಮೂಲಕ ಅವರು ತಲುಪಿಸಿದ್ರು. ಅದನ್ನ ಆ ಒಂದು ಕಳಂಕವನ್ನ, ಆ ಒಂದು ಹೋರಾಟವನ್ನ ಮನದಟ್ಟಾಗ ಮಾಡೋದು ಏನು ಪತ್ರಕರ್ತರ ಪಾತ್ರ. ಈ ಸ್ನೇಹ ಭಾವನೆ ಇದೆಯಲ್ಲ, ಇದು ಮನುಷ್ಯನಿಗೆ ಆಯಸ್ಸನ್ನ ವೃದ್ಧಿ ಮಾಡ್ತದೆ, ಮತ್ತೆ ಬದುಕನ್ನ ಖುಷಿಗೊಳಿಸ್ತದೆ. ಆ ನಿಟ್ಟಲ್ಲಿ ಮಕ್ಕಳಿಗೂ ಕೂಡ, ಈ ಮಕ್ಕಳು ಎಲ್ಲೋ ಕಳಿಸ್ತೀವಿ ನಾವು, ಇದೊಂದು ಸ್ನೇಹ ಸಂಬಂಧವನ್ನ ಬೆಸೆಯುವಂತ ಸಂದರ್ಭ. ಮತ್ತೆ ಒಬ್ಬರು ಜೊತೆ ಬೆರೀತಕ್ಕಂಥದನ್ನ ಕಲಿಸ್ತದೆ. ಒಬ್ಬರು ನೋಡಿ ತಿಳಿತಕ್ಕಂಥದ್ದು, ನಾವು ಮತ್ತೆ ಕಲಿತಕ್ಕಂಥ ತಿಳಿಸ್ತದೆ. ಒಳ್ಳೇದಾಗಿದೆ. ಮತ್ತೆ ಮನುಷ್ಯ ಖುಷಿಯಾಗಿರ್ಲಿಕ್ಕೆ ವಯೋಮಾನ ಕಾರಣವಲ್ಲ, ಮನಸ್ಥಿತಿ ಕಾರಣ. ನಾವ್ ಯಾವಾಗಲೂ ಕೂಡ ಎಲ್ಲಿ ನಗಾಡ್ತಾ ಇರ್ತೀವೋ, ನಗು ಅಂದ್ರೆ ನಗು ಅರ್ಥಪೂರ್ಣವಾದ ನಗು, ಜನರೊಟ್ಟಿಗೆ ಪ್ರೀತಿಯಿಂದ ನಮ್ಮ ಆತ್ಮವನ್ನ ಶುದ್ಧಿಯಾಗಿ ಇಟ್ಕೊಂಡಿರ್ತೀವೋ, ಅವಾಗ ನಾವು ಮಾನಸಿಕವಾಗಿ ನಿಜವಾಗ್ಲೂ ಆರೋಗ್ಯವಾಗಿರ್ತೀವಿ. ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಬಹುಶಃ ಈ ಸಮಾಜದೊಟ್ಟಿಗೆ ಬರ್ತದೆ. ಸಮಾಜವನ್ನ ನೋಡಿ ತಿಳಿತಕ್ಕಂಥದಕ್ಕೆ ಆಗ್ತದೆ. ಮತ್ತೆ ಎಲ್ಲ ಪತ್ರಕರ್ತರು ಬೆಳಗಿನ ಇಲ್ಲಿವರೆಗೆ ನನಗೆ ಕೂಡ ಈ ವರ್ಷದ ಅವಕಾಶವನ್ನು ಕೊಟ್ಟು ನಿಮ್ಮೊಟ್ಟಿಗೆ ಇದ್ದು ಪ್ರೀತಿ ಹಂಚ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಇದೆ. ಮತ್ತೆ ನಿಮ್ಮೆಲ್ಲರೂ ನೋಡಿದಾಗ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಕೂಡ ನಿಮ್ ಜೊತೆಗೆ ನಾವು ಬೆರೆತು ಕಷ್ಟ ಸುಖದಲ್ಲಿ ಜೊತೆಯಲ್ಲಿ ಇಂಥದ್ರ ಜೊತೆ ಬೆರೆತರೆ ನಮಗೂ ಕೂಡ ಸಮಾಜ ಮುಖ್ಯ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ ಅಂತ ಅನ್ಕೊಂಡು ಬಹಳ ಚೆನ್ನಾಗಿದೆ. ಎಲ್ಲ ನೀವು ಕರೆದಂತ ಎಲ್ಲ ಅತಿಥಿಗಳು ಬಂದೋದ್ರು. ಎಲ್ಲ ಅತಿಥಿಗಳು ಒಂದೊಂದು ಸಲಹೆಯನ್ನ, ಒಂದೊಂದು ಸಹಕಾರ ನೀಡೋಗಿದ್ದಾರೆ. ಬಟ್ ನೀವು ಅದನ್ನ ಏನ್ ಮಾಡ್ತೀರಾ, ಈ ವರ್ಷದ ಸಲಹೆಯನ್ನು ಇಲ್ಲಿಗೆ ಬಿಟ್ಬಿಡ್ತೀರಾ, ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮುಂದೆ ನೀವು ಹೇಳಿದ್ರು ಅಂತ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯ ನೆಪದಲ್ಲಿ ವರ್ಷದಲ್ಲಿ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ದಿನಾಚರಣೆಯನ್ನು ಆಚರಿಸುವ ಮೂಲಕ ಸಂತೋಷ ಮತ್ತು ಸಂಭ್ರಮದಿಂದ ಇಲ್ಲಿ ನೆಲೆದಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇವತ್ತೆಲ್ಲ ಕುಟುಂಬದವ್ರು ಬಂದಿದ್ರಿ. ಮೊದಲು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಪತ್ರಕರ್ತರ ಕುಟುಂಬದವರು ಬರೋದನ್ನ ಗಮನಿಸ್ತಾ ಇದ್ವಿ. ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಇವತ್ತು ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿ, ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಒಟ್ಟಿಗೆ ಊಟ ಮಾಡಿ ಈ ದಿನಾಚರಣೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಅತ್ಯಂತ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಶಿವಾನಂದ ತಗಡೂರವರು ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಕೂಡ ಇದೇ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡುವಂತ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಶ್ರೀ ಎಚ್ ಪಿ ಮದನಗೌಡರು ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿ, ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಕೆಂಚೇಗೌಡರು ಅಧ್ಯಕ್ಷ ಆದ್ಮೇಲೆ ಸಂಘದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡುವ ಮೂಲಕ ಸಂಘದ ಸದಸ್ಯರಿಗೆ ಒಂದು ಎಲ್ಲ ಅನುಕೂಲಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸಂಘವು ಕೂಡ ಪತ್ರಕರ್ತರ ಕುಟುಂಬಗಳಿಗೆ ಕಳೆದ 20 ವರ್ಷಗಳ ಹಿಂದೆ ನೋಡಿದಾಗ ಗೊತ್ತು, ನಮ್ಮ ಪುಟ್ಟಣ್ಣವರ ಮನೆಯವರು ಎಲ್ಲ ಇಲ್ಲಿದ್ದಾರೆ. ಅವತ್ತು 2,000 ರೂಪಾಯಿ ಪರಿಹಾರ, ಇದು ನಮ್ಮ ತಗೊಳ್ಳೋದಕ್ಕೆ ಪೆನ್ಷನ್ ತಗೊಳ್ಳಿಕ್ಕೆ ಎಷ್ಟು ಕಷ್ಟ ಇತ್ತು. ಇವತ್ತು ನಿವೃತ್ತಿ ಆದ್ರೆ 15,000 ಬರ್ತಾ ಇದೆ. ಅಂದ್ರೆ ಸಂಘದಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಫಲವಾಗಿ ಇವತ್ತು ಪತ್ರಕರ್ತರಿಗೆ ಪೆನ್ಷನ್ ವ್ಯವಸ್ಥೆ ಇರಬಹುದು, ಜಾಹೀರಾತಿನ ವ್ಯವಸ್ಥೆ ಇರಬಹುದು, ಇನ್ನಿತರೆ ಆಸ್ಪತ್ರೆ ಚಿಕಿತ್ಸೆ ವ್ಯವಸ್ಥೆ ಕೂಡ ಪತ್ರಕರ್ತರ ಸಂಘ